ಹಲೋ ಸ್ನೇಹಿತರೆ, ನಮಸ್ಕಾರ. ನಿಮ್ಮ ಪ್ರೀತಿಯ ಎಜುಕೇಟರ್ ಚಾನಲ್ಗೆ ಸ್ವಾಗತ. ಏನು C&R ರೂಲ್ಸ್ ಬಗ್ಗೆ ನಾನು ನಿನ್ನೆ ಹೇಳ್ತಾ ಇದ್ದೆ. ಆದಷ್ಟು ಬೇಗ ನೇಮಕಾತಿಗಳು ಪ್ರಾರಂಭವಾಗ್ತವೆ. ಇದೇ ತಿಂಗಳಲ್ಲೇ C&R ರೂಲ್ಸ್ ಬಿಡುಗಡೆಯಾಗಿ ಕೂಡ ನೇಮಕಾತಿ ಪ್ರಾರಂಭ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಅಂತ. ಅದೇ ರೀತಿ ಈ ದಿನ ಇವತ್ತು ಸಂಜೆ C&R ರೂಲ್ ಬಿಡುಗಡೆ ಆಗಿರುವಂಥದ್ದು. ಸೊ ಈ C&R ರೂಲ್ಸಲ್ಲಿ ಅನೇಕ ಶಿಕ್ಷಕಾಕಾಂಕ್ಷಿಗಳಿಗೆ ಶುಭ ಸುದ್ದಿ ಅಂತಲೇ ಹೇಳ್ಬೋದು. ತುಂಬ ದಿನದಿಂದ ಪ್ರಯತ್ನ ಮಾಡ್ತಿದ್ದಂತಹ ಶಿಕ್ಷಕಾಕಾಂಕ್ಷಿಗಳಿಗೆ ಒಂದು ಶುಭ ಸುದ್ದಿ ಕೊಟ್ಟಂತಾಗಿದೆ ಇಲಾಖೆ. ಯಾಕೆ ಅಂತ ಹೇಳಿದ್ರೆ ಬ್ಯಾಕಪ್ ಸ್ಕೋರ್ ಬಗ್ಗೆ ತುಂಬ ಆಕಾಂಕ್ಷಿಗಳು ಬ್ಯಾಕಪ್ ಸ್ಕೋರ್ಗಳಿಂದ ಹೊರಗಡೆ ಬಂದಿರುವಂತಹ ಉದಾಹರಣೆಗಳು ಇಂದಿನ ನೇಮಕಾತಿಗಳಲ್ಲಿ ತುಂಬ ಇದೆ. ಸೊ ಹಾಗಾಗಿ ಆ ಬ್ಯಾಕಪ್ ಸ್ಕೋರ್ ಬಗ್ಗೆ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೂ ಅದರ ಕಡೆ ಒಂದು ಗಮನ ಇದ್ದೇ ಇತ್ತು. ಹಾಗಾಗಿ ಆ ಬ್ಯಾಕಪ್ ಸ್ಕೋರ್ ಬಗ್ಗೆ ಇಲ್ಲಿ ಈ ಒಂದು C&R ರೂಲ್ಸಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಏನು ಅಂತ ಹೇಳಿದ್ರೆ, ಬ್ಯಾಕಪ್ ಸ್ಕೋರನ್ನು ರೆಡ್ಯೂಸ್ ಮಾಡಿರುವಂಥದ್ದು. ಬ್ಯಾಕಪ್ ಸ್ಕೋರ್ ಡಿಗ್ರಿ ಮತ್ತು B.Ed ಬ್ಯಾಕಪ್ ಸ್ಕೋರ್ಗಳನ್ನು ರೆಡ್ಯೂಸ್ ಮಾಡಿರುವಂಥದ್ದು ಈ ಒಂದು C&R ರೂಲ್ಸ್ಗಳಲ್ಲಿ ನಾವು ಕಾಣಬಹುದು. ಇದು ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡಿರೋದ್ರಿಂದ ತುಂಬ ದಿನದಿಂದ ಕಷ್ಟಪಟ್ಟು ಓದಿದಂತಹ ಅಭ್ಯರ್ಥಿಗಳಿಗೆ ಒಂದು ಆಶಾದಾಯಕವಾದ ಒಂದು ರೂಲ್ಸ್ ಅಂತಲೇ ಹೇಳ್ಬೋದು ಈ ಒಂದು C&R ರೂಲ್ಸ್. ಹಾಗಾದರೆ ಈ ಬ್ಯಾಕಪ್ ಸ್ಕೋರ್ ಎಷ್ಟು ರಿಮೂವ್ ಆಗಿದೆ, ಎಷ್ಟು ಪರ್ಸೆಂಟನ್ನು ಅವರು ಕನ್ಸಿಡರ್ ಮಾಡಿದ್ದಾರೆ ಅಂತ ನಾವು ಈಗ ತಿಳಿತಾ ಹೋಗೋಣ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಹಳೆಯ C&R ರೂಲ್ಸ್ ಪ್ರಕಾರ ಬ್ಯಾಕಪ್ ಸ್ಕೋರನ್ನು ಅವರು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಒಟ್ಟಾರೆ 100%ನಲ್ಲಿ 100%ರಲ್ಲಿ 50%ಅನ್ನು ಮಾತ್ರ CETಯಿಂದ ತೆಗೆದುಕೊಳ್ತಾ ಇದ್ದರು. ಅದು ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಅದೇ ಥರ ಡಿಗ್ರಿಯಲ್ಲಿ 20%, TETಯಲ್ಲಿ ಕೂಡ 20%, ಅದೇ ರೀತಿ B.Edನಲ್ಲಿ 10% ಈ ಮುಂಚೆ ತೆಗೆದುಕೊಳ್ತಿದ್ದಂತಹ ಬ್ಯಾಕಪ್ ಸ್ಕೋರ್. ಆದರೆ ಈಗ ಬಂದಿರುವಂತಹ C&R ರೂಲ್ಸ್ನಲ್ಲಿ ಬ್ಯಾಕಪ್ ಸ್ಕೋರನ್ನು ತುಂಬ ರೆಡ್ಯೂಸ್ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಡಿಗ್ರಿ ಮತ್ತು B.Ed ಈ ಎರಡೂ ಕೋರ್ಸ್ಗಳಲ್ಲಿರುವಂತಹ ಒಟ್ಟು ಅಂಕಗಳನ್ನು 10%ಗೆ ಅವರು ರೆಡ್ಯೂಸ್ ಮಾಡಿರುವಂಥದ್ದು. ಓನ್ಲಿ 10%ಅಲ್ಲಿ ಡಿಗ್ರಿ ಬ್ಯಾಕಪ್ ಸ್ಕೋರ್ ಹಾಗೂ B.Edನ ಬ್ಯಾಕಪ್ ಸ್ಕೋರನ್ನು ಅವರು ಇಟ್ಟಿರುವಂಥದ್ದು. ಹಾಗಾದರೆ ಡಿಗ್ರಿ ಬ್ಯಾಕಪ್ ಸ್ಕೋರನ್ನು ಎಷ್ಟು ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಡಿಗ್ರಿ ಬ್ಯಾಕಪ್ ಸ್ಕೋರ್ ನೋಡಿ ಸ್ನೇಹಿತರೆ, ಡಿಗ್ರಿ ಬ್ಯಾಕಪ್ ಸ್ಕೋರನ್ನು ಅವರು ಓನ್ಲಿ 8%ನಷ್ಟು ಮಾತ್ರ ಡಿಗ್ರಿ ಬ್ಯಾಕಪ್ ಸ್ಕೋರನ್ನು ಇಟ್ಟಿರುವಂಥದ್ದು. ಅದೇ ರೀತಿ B.Ed ಅಥವಾ D.Edನ ಬ್ಯಾಕಪ್ ಸ್ಕೋರನ್ನು ಓನ್ಲಿ 2%. D.Ed ಮತ್ತು B.Ed ಅಂಕಗಳಲ್ಲಿ 2% ಅಂಕಗಳನ್ನು ಮಾತ್ರ ಈ ಒಂದು ನೇಮಕಾತಿಗೆ ಅವರು ಕನ್ಸಿಡರ್ ಮಾಡ್ತಕ್ಕಂಥದ್ದು. ಅದೇ ರೀತಿ ಡಿಗ್ರಿ ಅಥವಾ ಪಿ ಯು ಸಿ ಈಗ GPSTR ಅವರಿಗಾದರೆ ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತಾರೆ. ಆದರೆ PSTR ಆದರೆ ಪ್ರೈಮರಿ ಟೀಚರ್ಸ್ಗೆ PUCಯನ್ನು ಕನ್ಸಿಡರ್ ಮಾಡ್ತಾರೆ. ಹಾಗೆ ಡಿಗ್ರಿ ಅಥವಾ PUCಯ ಅಂಕಗಳನ್ನು ಓನ್ಲಿ 8%ಅನ್ನು ಮಾತ್ರ ಅವರು ಗಣನೆಗೆ ತೆಗೆದುಕೊಂಡು ನೇಮಕಾತಿಯನ್ನು ಮಾಡುವಂತಹ ಒಂದು ರೂಲ್ಸನ್ನು ಈ ದಿನ ಬಿಟ್ಟಿರುವಂಥದ್ದು. ಇದು ತುಂಬ ಶಿಕ್ಷಕ ಆಕಾಂಕ್ಷಿಗಳಿಗೆ ಬಹಳ ಸಂತಸದಾಯಕವಾಗಿದೆ ಅಂತಲೇ ಹೇಳ್ಬೋದು. ಆಲ್ರೆಡಿ ಹೇಳಿದ್ದೀನಿ, B.Ed ಅಥವಾ D.Ed ಅವರಿಗೆ D.Ed ಅಂಕಗಳಲ್ಲ, ಅವರು ಓನ್ಲಿ 2%. D.Ed ಅಥವಾ B.Ed ಅಂಕಗಳನ್ನು ಓನ್ಲಿ 2% ಅಂಕಗಳನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಂಡು ನೇಮಕಾತಿಯನ್ನು ಮಾಡ್ತಕ್ಕಂಥದ್ದು. ನಾನು ಆಲ್ರೆಡಿ ನಿನ್ನೆ ವಿಡಿಯೋಗಳನ್ನು ನೀವು ನೋಡಿ ಬಂದಿದ್ದರೆ ಗೊತ್ತಾಗುತ್ತೆ. ಇಷ್ಟರಲ್ಲೇ C&R ರೂಲ್ಸ್ ಬಿಡುಗಡೆ ಆಗುತ್ತೆ. ಇದೇ ತಿಂಗಳ ಕೊನೆಯಲ್ಲಿ C&R ರೂಲ್ಸ್ ಬಿಡುಗಡೆಯಾಗಿ ನೇಮಕಾತಿ ಕೂಡ ಪ್ರಾರಂಭವಾಗ್ತವೆ ಅಂತ ನಾನು ಸತತವಾಗಿ 2-3 ದಿನಗಳಿಂದ ನಾನು ಹೇಳ್ತಾನೇ ಬಂದಿದ್ದೇನೆ. ಸೊ ಅದೇ ರೀತಿ ಇವತ್ತಿನ ಸಂಜೆ C&R ರೂಲ್ಸ್ ಬಿಡುಗಡೆ ಆಗಿರುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಸ್ನೇಹಿತರೆ, ಈಗಲೇ ಹೇಳ್ತಾ ಇದ್ದೀನಿ, ನೀವು ಕೆಲವರು ಬ್ಯಾಡ್ ಕಮೆಂಟ್ ಮಾಡಿದರೂ ಪರವಾಗಿಲ್ಲ, ಓದಲಿಕ್ಕೆ ತುಂಬ ಕಡಿಮೆ ಸಮಯ ಇದೆ, ಅರ್ಥ ಮಾಡ್ಕೊಳ್ಳಿ. ಓದಲಿಕ್ಕೆ ಬಹಳ ಸಮಯ ಇಲ್ಲ, ತುಂಬ ಸಮಯ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ C&R ರೂಲ್ಸ್ ಬಿಡುಗಡೆ ಆಗಿದೆ. ಇನ್ನೇನು ನೇಮಕಾತಿ ಆದೇಶ ಹೊರಡಿಸೋದೊಂದೇ ಇರೋದು. ನೇಮಕಾತಿಗಳು ಪ್ರಾರಂಭವಾಗುವ ಮುಂಚೆ ನೀವು ಪ್ರತಿಯೊಂದು ಕಂಪ್ಲೀಟ್ ಸಿಲೆಬಸ್ಸನ್ನು ಮುಗಿಸಿ ನೇಮಕಾತಿಯನ್ನು ಅವರು ಪ್ರಾರಂಭ ಮಾಡಿದ ತಕ್ಷಣವೇ ನೀವು ಮಾಡಬೇಕಾಗಿರೋದಷ್ಟೇ ರಿವಿಷನ್ನನ್ನು ಮಾತ್ರ ಮಾಡಬೇಕು ನೀವು. ಹಾಗಾಗಿ ನೇಮಕಾತಿಗಳು ಆದಷ್ಟು ಬೇಗ ಪ್ರಾರಂಭವಾಗುವ ಸಂಭವ ಹೆಚ್ಚಾಗಿದೆ. ಅದರ ಕಡೆ ಗಮನ ಕೂಡ ಸರ್ಕಾರಕ್ಕೆ ಹೆಚ್ಚು ಗಮನ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅದು ಇಲ್ಲದೇ ಇದ್ದರೆ ಈ ಒಂದು ಕೋರ್ಟ್ ಕೇಸ್ ನೆನ್ನೆ ದಿನ ಅವರು ಕೋರ್ಟಿಂದ ಅವರು ಮನವಿಯನ್ನು ಸಲ್ಲಿಸಿ ಅದಕ್ಕೆ ಅನುಮತಿಯನ್ನು ಪಡೀಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಅವರಿಗೂ ಕೂಡ ನೇಮಕಾತಿಗಳನ್ನು ಮಾಡಿಕೊಳ್ಬೇಕು ಅನ್ನುವಂತಹ ಭಾವನೆ ಇರೋದರಿಂದ ಅವರು ಕೋರ್ಟ್ ಕಡೆಯಿಂದ
ಅನುಮತಿಯನ್ನು ಪಡೆದು ಅದೇ 50% ನೇಮಕಾತಿಗೆ ಕನ್ಸಿಡರ್ ಮಾಡಿ ಅದೇ 50%ಅನ್ನು ನಾವು ರಿಸರ್ವೇಷನ್ನ ಕನ್ಸಿಡರ್ ಮಾಡಿ ನೇಮಕಾತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಅನುಮತಿಯನ್ನು ಪಡೆದುಕೊಂಡು ಬಂದಿದ್ದಾರೆ. ಅದನ್ನು ನೋಡಿದ್ರೇ ಗೊತ್ತಾಗುತ್ತೆ ನೇಮಕಾತಿಗಳು ಶೀಘ್ರದಲ್ಲಿಯೇ, ಅತಿ ಶೀಘ್ರದಲ್ಲಿಯೇ ನೇಮಕಾತಿಗಳು ಪ್ರಾರಂಭವಾಗ್ತವೆ ಅಂತ ಹೇಳ್ಬೋದು. ಅದಕ್ಕೆ ಸಾಕ್ಷಿ ಅಂತ ಹೇಳಿದ್ರೆ ಇವತ್ತು ಬಿಡುಗಡೆ ಆಗಿರುವಂತಹ C&R ರೂಲ್ಸ್. ಬಹುದಿನ ತುಂಬ ವಿದ್ಯಾರ್ಥಿಗಳು, ತುಂಬ ಆಸ್ಪಿರೆಂಟ್ಸು ಈ ಬ್ಯಾಕಪ್ ಸ್ಕೋರ್ಗಳಿಂದ ಹಿಂದಿನ ನೇಮಕಾತಿಗಳಲ್ಲಿ ಪಾಯಿಂಟ್ ವೇರಿಯೇಷನಲ್ಲೂ ಕೂಡ ಹೊರಬಂದಿರುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಹಾಗಾಗಿ ಈ ಒಂದು ರೂಲ್ಸ್, ಈ ಒಂದು C&R ಕರಡು ನಿಯಮಗಳನ್ನು ನೀವು ಅನುಸರಿಸಿ ಈ ನಿಯಮಗಳನ್ನು ನಾವು ಅರ್ಥೈಸಿಕೊಂಡು ನಾವು ಈಗ ಮುಂದಿನ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ನಿಮ್ಮೆಲ್ಲರಿಗೂ ಈ ಒಂದು C&R ರೂಲ್ಸ್ ಸಂತಸವನ್ನು ತಂದಿದೆ ಅಂತಲೇ ಹೇಳ್ಬೋದು. ನಮಗೂ ಕೂಡ ಸಂತಸವನ್ನು ತಂದಿದೆ. ಮುಂದಿನ ದಿನಗಳಲ್ಲಿ, ಈ ಬರುವ ದಿನಗಳಲ್ಲಾದರೂ ಅಟ್ಲೀಸ್ಟ್ ಎಲ್ಲರೂ ಕೂಡ ನಿಮ್ಮ ಕನಸಿನ ಹುದ್ದೆಯನ್ನು ಸೇರುವಂತಾಗಲಿ, ಆ ಕನಸಿನ ಹುದ್ದೆ ನಿಮ್ಮೆಲ್ಲರ ಜೀವನವನ್ನು ಮುನ್ನಡೆಸೋಕ್ಕೆ ಸಹಾಯ ಮಾಡಲಿ ಅಂತ ಹೇಳ್ತಾ ಈ ಬ್ಯಾಕಪ್ ಸ್ಕೋರ್ಗಳ ಬಗ್ಗೆ C&R ನಿಯಮದಲ್ಲಿ ಯಾವ ರೀತಿ ಇದೆ, ಎಷ್ಟು ಶೇಕಡ ಇದೆ ಅನ್ನುವುದನ್ನು ತಿಳಿಸ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಈ ಒಂದು ಉಪಯುಕ್ತ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಇದೇ ರೀತಿ ಲೇಟೆಸ್ಟ್ ಆ್ಯಂಡ್ ಉಪಯುಕ್ತ ಮಾಹಿತಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.